ಗುಡ್ ಮಾರ್ನಿಂಗ್ ಎಲ್ಲ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗಳಿಗೆ. ಸೊ ನೆನ್ನೆ ಕ್ಲಾಸಲ್ಲಿ ನಾನು ನಿಮಗೆ ವ್ಯಾಪಾರದ ಕರಾರಿನ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಸೊ ಅಂದರೆ ವ್ಯಾಪಾರದ ಕರಾರನ್ನು ನಿರ್ಧರಿಸ್ತಕ್ಕಂಥ ಅಂಶಗಳು ಯಾವ್ಯಾವುದು, ಯಾವ್ಯಾವೆಲ್ಲ ವ್ಯಾಪಾರದ ಕರಾರನ್ನು ನಿರ್ಧರಿಸ್ತಕ್ಕಂಥ ಅಂಶಗಳು ಇರುತ್ತೆ ಅನ್ನೋದನ್ನು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ತಿಳಿಸ್ಕೊಟ್ಟಿದ್ದೆ. ಸೊ ಇವತ್ತಿನ ಕ್ಲಾಸಲ್ಲಿ ವ್ಯಾಪಾರದ ಕರಾರಿನ ಪರಿಕಲ್ಪನೆಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ವ್ಯಾಪಾರದ ಕರಾರಿನ ಪರಿಕಲ್ಪನೆಗಳು ಪ್ರಮುಖವಾಗಿ 7 ವ್ಯಾಪಾರದ ಕರಾರಿನ ಪರಿಕಲ್ಪನೆಗಳು ಇರುವುದನ್ನು ನಾವು ಕಾಣ್ತಾ ಹೋಗ್ತೀವಿ. ಅಂದರೆ ವ್ಯಾಪಾರದ ಕರಾರು ಯಾವ ರೀತಿಯಾಗಿ ಇರುತ್ತೆ, ಯಾವೆಲ್ಲ ವಿಧಾನಗಳನ್ನು ಇಟ್ಕೊಂಡು, ಪರಿಕಲ್ಪನೆಗಳನ್ನು ಇಟ್ಕೊಂಡು ವ್ಯಾಪಾರದ ಕರಾರುಗಳನ್ನು ನಿರ್ಧರಿಸ್ತಾ ಹೋಗ್ತಾರೆ ಅನ್ನೋದನ್ನು ಇಲ್ಲಿ ತಿಳ್ಕೊಡ್ತಾ ಹೋಗ್ತೀವಿ. ಅಂದರೆ ವ್ಯಾಪಾರದ ಕರಾರಿನಲ್ಲಿ ಅನೇಕ ಪ್ರಕಾರಗಳು ಕಂಡು ಬರ್ತಾ ಹೋಗುತ್ತೆ. ಅದರಲ್ಲಿ ಮೊದಲನೇ ವ್ಯಾಪಾರದ ಕರಾರು ಯಾವುದಪ್ಪ ಅಂತ ಹೇಳಿದರೆ ನಿವ್ವಳ ಸಾಟಿ ವ್ಯಾಪಾರದ ಕರಾರು. ಈ ನಿವ್ವಳ ಸಾಟಿ ವ್ಯಾಪಾರದ ಕರಾರು 1927ರಲ್ಲಿ ಪ್ರಪ್ರಥಮ ಬಾರಿಗೆ ಅರ್ಥಶಾಸ್ತ್ರದಲ್ಲಿ ಕಂಡುಕೊಳ್ಳೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಈ ನಿವ್ವಳ ಸಾಟಿ ವ್ಯಾಪಾರದ ಕರಾರನ್ನು ಯಾರಪ್ಪ ನಮಗೆ ಪರಿಚಯಿಸಿದ್ದು ಅಂತ ಹೇಳಿದ್ರೆ, ಇದನ್ನು ಟಾಸಿಂಗ್ ಅನ್ನುವಂತಹ ಅರ್ಥಶಾಸ್ತ್ರಜ್ಞ 1927ರಲ್ಲಿ ತಾನು ಪ್ರಕಟಿಸಿದಂತಹ ಅಂತಾರಾಷ್ಟ್ರೀಯ ವ್ಯಾಪಾರ ಅನ್ನುವಂತಹ ಕೃತಿಯಲ್ಲಿ ಈ ನಿವ್ವಳ ಸಾಟಿ ವ್ಯಾಪಾರದ ಕರಾರಿನ ಬಗ್ಗೆ ತಿಳಿಸ್ಕೊಡ್ತಾ ಹೋಗೋದನ್ನು ನಾವು ಕಾಣ್ಬೋದಾಗುತ್ತೆ. ಇವುಗಳಿಗೆ ಸರಕು ವ್ಯಾಪಾರದ ಕರಾರು ಅಂತ ಕೂಡ ಹೆಸರು ಇರೋದನ್ನು ನಾವು ಕಾಣ್ತಾ ಹೋಗ್ತೀವಿ. ನಿವ್ವಳ ಸಾಟಿ ವ್ಯಾಪಾರದ ಕರಾರನ್ನು ಸರಕು ವ್ಯಾಪಾರದ ಕರಾರು ಅಂತ ಕೂಡ ಇಲ್ಲಿ ಕರೀತಾರೆ. ಗೊತ್ತಾಯ್ತಾ? ಈ ನಿವ್ವಳ ಸರಕು ವಿನಿಮಯ ವ್ಯಾಪಾರದ ಕರಾರುಗಳು ಅಂತ ಹೇಳಿದ್ರೆ ಏನು ಅನ್ನೋದನ್ನು ನೋಡೋದಾದರೆ, ಇವು ಮೊದಲಿನ ಒಂದು ಮೂಲ ಅವಧಿಗೆ ಹೋಲಿಸಿದಂತೆ ಒಂದು ನಿರ್ದಿಷ್ಟ ಪ್ರಸ್ತುತ ಅವಧಿಯನ್ನು ತೆಗೆದುಕೊಂಡು ವ್ಯಾಪಾರದಲ್ಲಿ ಆಗ್ತಕ್ಕಂತಹ ಆಮದು ಮತ್ತು ರಫ್ತಿನ ಬೆಲೆ ಸೂಚ್ಯಾಂಕದ ಪ್ರಮಾಣವನ್ನು ತಿಳಿಸ್ತಕ್ಕಂತಹ ವ್ಯಾಪಾರದ ಕರಾರುಗಳನ್ನು ನಾವು ನಿವ್ವಳ ಸಾಟಿ ವ್ಯಾಪಾರದ ಕರಾರುಗಳು ಅಂತ ಕರಿತೀವಿ. ಅಂದರೆ ಇಂದಿನ ವರ್ಷ ಅಂದರೆ ಕಳೆದು ಹೋಗಿರುವಂತಹ ಯಾವುದಾದರೂ ಒಂದು ಮೂಲ ವರ್ಷವನ್ನು ತೆಗೆದುಕೊಂಡು ಇಂದಿನ ಪ್ರಸ್ತುತ ಒಂದು ವರ್ಷದ ಸರಕು ಮತ್ತು ಆಮದುಗಳ ಬೆಲೆಯ ಪ್ರಮಾಣವನ್ನು ಸೂಚಿಸ್ತಕ್ಕಂತಹ ವ್ಯಾಪಾರದ ಕರಾರುಗಳು ಏನಿದೆಯೋ ಇವುಗಳನ್ನು ನಾವು ನಿವ್ವಳ ಸಾಟಿ ವ್ಯಾಪಾರದ ಕರಾರುಗಳು ಅಂತ ಕರಿತೀವಿ. ಆಯಿತಾ? ಇದನ್ನು ಒಂದು ನಿರ್ದಿಷ್ಟ ಸಮೀಕರಣದ ಮೂಲಕ ತಿಳಿಸ್ತಾರೆ. ಆ ಸಮೀಕರಣ ಯಾವುದಪ್ಪ ಅಂತ ಹೇಳಿದ್ರೆ PX ಡಿವೈಡೆಡ್ ಬೈ PM ಇಂಟು 100. ಆಯಿತಾ? PX ಡಿವೈಡೆಡ್ ಬೈ PM ಇಂಟು 100 ಇದು ನಿವ್ವಳ ಸಾಟಿ ವ್ಯಾಪಾರದ ಕರಾರಿನ ಒಂದು ಸಮೀಕರಣ. ಅಥವಾ ಇದಕ್ಕೆ ಬದಲಾಗಿ ಮತ್ತೊಂದು ಸಮೀಕರಣವನ್ನು ಕೂಡ ಇಲ್ಲಿ ನಾವು ಸೂಚಿಸ್ಬೋದು. ಅದು ಏನಪ್ಪ ಅಂತ ಹೇಳಿದ್ರೆ PX1 ಡಿವೈಡೆಡ್ ಬೈ PM1 ಇಂಟು PX0 ಡಿವೈಡೆಡ್ ಬೈ PM0. ಇಲ್ಲಿ ಈ ಸಮೀಕರಣದಲ್ಲಿ ಆಮದುಗಳ ಬೆಲೆ ಸೂಚ್ಯಾಂಕವನ್ನು PXO ಮತ್ತು PMO ಇವು ಅನುಕ್ರಮವಾಗಿ ಮೂಲ ಅವಧಿಗೆ, ಅಂದರೆ ಇಂದಿನ ವರ್ಷ ಹಳೆಯ ವರ್ಷದ ಅವಧಿ ಏನಿದೆಯೋ ಅದಕ್ಕೆ PXO PMO ಅನ್ನುವಂತಹ ಆಮದು ಮತ್ತು ರಫ್ತು ಬೆಲೆ ಸೂಚ್ಯಾಂಕವನ್ನು ಇವು ಪರಿಗಣಿಸ್ತವೆ. ಹಾಗೆಯೇ PX1 ಮತ್ತು PM1 ಇವುಗಳು ಅನುಕ್ರಮವಾಗಿ ನಂತರದ ಅವಧಿಯಲ್ಲಿ, ಅಂದರೆ ಪ್ರಸ್ತುತ ಅವಧಿಯಲ್ಲಿ ಇರ್ತಕ್ಕಂತಹ ಬೆಲೆಗಳನ್ನು ಸೂಚಿಸೋದನ್ನು ನಾವಿಲ್ಲಿ ಕಾಣ್ಬೋದಾಗಿರುತ್ತೆ. ಅರ್ಥ ಆಯ್ತಾ? ಇದು ನಿವ್ವಳ ಸಾಟಿ ವ್ಯಾಪಾರದ ಕರಾರು. ಅಂದರೆ ಇಂದಿನ ವರ್ಷ ಯಾವ ರೀತಿ ವ್ಯಾಪಾರ ನಡೀತಾ ಇತ್ತು, ಅಲ್ಲಿ ಆಮದು ಮತ್ತು ರಫ್ತುಗಳಿಗೆ ಯಾವ ರೀತಿ ಬೆಲೆ ಪ್ರಮಾಣ ಇತ್ತು, ಹಾಗೆ ಆ ಬೆಲೆಯ ಪ್ರಮಾಣ ಇಂದಿನ ವರ್ಷ ಎಷ್ಟಿದೆ, ಹಾಗೆ ಎರಡರ ನಡುವೆ ಯಾವ ರೀತಿಯಾಗಿ ಸಂಬಂಧ ಅಥವಾ ವ್ಯತ್ಯಾಸಗಳು ಏರ್ಪಡ್ತೋ ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾರೆ. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟು ಒಟ್ಟು ಸಾಟಿ ವ್ಯಾಪಾರದ ಕರಾರು. ಈ ಒಟ್ಟು ಸಾಟಿ ವ್ಯಾಪಾರದ ಕರಾರನ್ನು ಟಾಸಿಂಗ್ ರವರೇ ಪ್ರತಿಪಾದಿಸೋದನ್ನು ಕಾಣ್ತೀವಿ. ಅಂದರೆ ನಿವ್ವಳ ಸಾಟಿ ವ್ಯಾಪಾರದ ಕರಾರನ್ನು
ಪ್ರಚುರಪಡಿಸಿದಂತಹ ಟಾಸಿಂಗ್ ಒಟ್ಟು ಸಾಟಿ ವ್ಯಾಪಾರದ ಕರಾರನ್ನು ಕೂಡ ಇವರೇ ಪ್ರತಿಪಾದಿಸ್ತಾ ಹೋಗ್ತಾರೆ. ಒಟ್ಟು ಸಾಟಿ ವ್ಯಾಪಾರದ ಕರಾರು ಏನಿದೆಯೋ ಇದು ಮೂಲ ವರ್ಷದ ಅಥವಾ ಮೂಲ ಅವಧಿಗೆ ಸಂಬಂಧಿಸಿದಂತೆ ಮುಂದೆ ಬರುವಂತಹ ಎಲ್ಲ ವರ್ಷಗಳಲ್ಲಿಯೂ ಕೂಡ ರಫ್ತು ಮತ್ತು ಆಮದುಗಳ ಬೆಲೆಗಳು ಹೇಗಿದೆ, ರಫ್ತು ಮತ್ತು ಆಮದುಗಳ ಪ್ರಮಾಣವನ್ನು ಸೂಚಿಸೋದನ್ನು ತಿಳಿಸುತ್ತೆ ಒಟ್ಟು ಸಾಟಿ ವ್ಯಾಪಾರದ ಕರಾರು ಅಂತಕ್ಕಂಥದ್ದು. ಅಂದರೆ ಇಂದಿನ ವರ್ಷದ ಯಾವುದಾದರೂ ಒಂದು ಮೂಲ ಅವಧಿಯನ್ನು ತೆಗೆದುಕೊಂಡು ಆ ವರ್ಷದಲ್ಲಿ ಆಗ್ತಾ ಇರ್ತಕ್ಕಂತಹ ಬೆಲೆ ರಫ್ತು ಮತ್ತು ಆಮದುಗಳ ಬೆಲೆ, ಹಾಗೆ ಅದರ ಆಧಾರದ ಮೇಲೆ ಮುಂಬರುವ ವರ್ಷಗಳಲ್ಲಿ ಯಾವ ರೀತಿಯಾಗಿ ರಫ್ತು ಮತ್ತು ಆಮದುಗಳ ಬೆಲೆ ಅಂತಕ್ಕಂಥದ್ದು ನಿರ್ಧಾರ ಆಗ್ತಾ ಹೋಗುತ್ತೆ ಅನ್ನೋದನ್ನು ಈ ಒಟ್ಟು ಸಾಟಿ ವ್ಯಾಪಾರದ ಕರಾರು ಅಂತಕ್ಕಂಥದ್ದು ಸೂಚಿಸ್ತಾ ಹೋಗೋದನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಅರ್ಥ ಆಯ್ತಾ? ಈ ಒಟ್ಟು ಸಾಟಿ ವ್ಯಾಪಾರದ ಕರಾರನ್ನು ಕೂಡ ಒಂದು ಸಮೀಕರಣದ ಮೂಲಕ ವ್ಯಕ್ತಪಡಿಸ್ತಾರೆ. ಅದು QX ಡಿವೈಡೆಡ್ ಬೈ QM ಇಂಟು 100. ಸೇಮ್ ಅಲ್ಲಿ P ತಗೋತಾ ಇದ್ರು, ಇಲ್ಲಿ Q. ಯಾಕೆಂದರೆ ಇಲ್ಲಿ ಪರಿಮಾಣಗಳ ಪ್ರಮಾಣವನ್ನು ತೆಗಿತಾರೆ, ಕ್ವಾಂಟಿಟಿಯನ್ನು ತಗೋತಾರೆ. ಅಲ್ಲಿ ಬೆಲೆ ತಗೋತಾ ಇದ್ರು ನಿವ್ವಳ ಸಾಟಿ ವ್ಯಾಪಾರದಲ್ಲಿ. ಒಟ್ಟು ಸಾಟಿ ವ್ಯಾಪಾರದಲ್ಲಿ ಇವೆರಡರ ನಡುವಿನ ಪ್ರಮಾಣವನ್ನು, ರಫ್ತು ಮತ್ತು ಆಮದುಗಳ ನಡುವಿನ ಪ್ರಮಾಣವನ್ನು ಸೂಚಿಸ್ತಾ ಹೋಗೋದನ್ನ ಕಾಣ್ತೀವಿ. ಅರ್ಥ ಆಯ್ತಾ? ಸೊ ಇವೆರಡು ಪ್ರಮಾಣಗಳ ನಡುವಿನ ನಾವು ವ್ಯತ್ಯಾಸಗಳನ್ನು ಸೂಚಿಸೋದೆ ನಿವ್ವಳ ಸಾಟಿ ವ್ಯಾಪಾರ. ಅದನ್ನು ಕ್ವಾಂಟಿಟಿ ಅಂತ ಕರಿತೀವಿ. ಸೊ ಹಾಗಾಗಿ ಇಲ್ಲಿ ಕ್ಯೂನ ರೆಪ್ರೆಸೆಂಟ್ ಮಾಡ್ತಿದ್ದಾರೆ. QX ಡಿವೈಡೆಡ್ ಬೈ QM ಇಂಟು 100 ಅಥವಾ QX1 ಡಿವೈಡೆಡ್ ಬೈ QM1 ಇಂಟು QX0 ಡಿವೈಡೆಡ್ ಬೈ QM0. ಈ ಸಮೀಕರಣದ ಮೂಲಕ ಒಟ್ಟು ಸಾಟಿ ವ್ಯಾಪಾರದ ಕರಾರುಗಳ ನಿರ್ಧಾರ ಆಗ್ತಾ ಹೋಗೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಇಲ್ಲೂ ಅಷ್ಟೇ QX0 ಮೂಲ ವರ್ಷದ ರಫ್ತು ಪ್ರಮಾಣವನ್ನು, QM0 ಮೂಲ ವರ್ಷದ ಆಮದು ಪ್ರಮಾಣವನ್ನು, QX1 ಪ್ರಸ್ತುತ ವರ್ಷದ ರಫ್ತು ಪ್ರಮಾಣವನ್ನು ಮತ್ತು QM1 ಪ್ರಸ್ತುತ ವರ್ಷದ ಆಮದು ಪ್ರಮಾಣವನ್ನು ಸೂಚಿಸೋದನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಅದಾದ ರಫ್ತು ಮೌಲ್ಯವನ್ನು ಅವುಗಳ ಬೆಲೆಯ ಸೂಚ್ಯಾಂಕದಿಂದ ಭಾಗಿಸಿದ್ರೆ ಅವುಗಳ ಪ್ರಮಾಣದ ಸೂಚ್ಯಾಂಕ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಹೋಗ್ತಾರೆ. ಅರ್ಥ ಆಯ್ತಾ? ಇಲ್ಲಿ ರಫ್ತು ಮತ್ತು ಆಮದುಗಳ ಮೌಲ್ಯ ಬೆಲೆ ಸೂಚ್ಯಾಂಕದಿಂದ ಅಳತೆ ಮಾಡ್ತಾ ಹೋಗ್ತಾರೆ. ಬೆಲೆಯ ಸೂಚ್ಯಾಂಕದ ಆಧಾರದ ಮೇಲೆ ರಫ್ತು ಮತ್ತು ಆಮದು ಪ್ರಮಾಣ ಎರಡನ್ನ ಕೂಡ ಅಂದಾಜು ಮಾಡಿ ಹೇಳೋದನ್ನು ನಾವು ಗಮನಿಸ್ಬೋದಾಗಿರುತ್ತೆ. ಹಾಗೆ ಮೂರನೇದಾಗಿ ನಾವು ನೋಡ್ತಕ್ಕಂತಹ ಕರಾರಿನ ಪರಿಕಲ್ಪನೆ ಯಾವುದಪ್ಪ ಅಂತ ಹೇಳಿದ್ರೆ ಅದು ಆದಾಯದ ವ್ಯಾಪಾರದ ಕರಾರು. ಆದಾಯದ ವ್ಯಾಪಾರದ ಕರಾರಿನ ಬಗ್ಗೆ ಹೇಳ್ತಾರೆ. ಇನ್ಕಮ್ ಟರ್ಮ್ಸ್ ಆಫ್ ಟ್ರೇಡ್ ಬಗ್ಗೆ ಹೇಳ್ತಾ ಹೋಗ್ತಾರೆ. ಇದನ್ನು ಡೋರ್ನಸ್ ಮತ್ತು ಸ್ಟಾನ್ಹೆ ಅನ್ನುವಂತಹ ಅರ್ಥಶಾಸ್ತ್ರಜ್ಞರು ಈ ಆದಾಯದ ವ್ಯಾಪಾರದ ಕರಾರಿನ ಬಗ್ಗೆ ತಿಳಿಸ್ತಾ ಹೋಗ್ತಾರೆ. ಪರಿಕಲ್ಪನೆ ಬಗ್ಗೆ ಹೇಳ್ತಾ ಹೋಗ್ತಾರೆ. ಅಂದರೆ ಪರಿಷ್ಕರಿಸಿ ಆದಾಯ ವ್ಯಾಪಾರದ ಕರಾರನ್ನು ಪ್ರಚುರಪಡಿಸೋದನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಅಂದರೆ ಸರಕು ವ್ಯಾಪಾರದ ಕರಾರು ಅಂದರೆ ನಿವ್ವಳ ವ್ಯಾಪಾರದ ಕರಾರು, ಮೊದಲನೇ ವ್ಯಾಪಾರದ ಕರಾರಿನ ಬಗ್ಗೆ ಹೇಳಿದ್ನಲ್ಲ. ಸೊ ಈ ನಿವ್ವಳ ವ್ಯಾಪಾರದ ಕರಾರುಗಳು ರಫ್ತು ಮತ್ತು ಆಮದುಗಳ ಬೆಲೆಯಲ್ಲಿನ ಬದಲಾವಣೆಯಿಂದ ಆಗಬಹುದಾದಂತಹ ಅನುಕೂಲತೆಯ ಬಗ್ಗೆ ವಿವರಣೆಯನ್ನು ನೀಡುತ್ತೆ ಅಲ್ವಾ. ಅಂದರೆ ಮೊದಲನೇ ವ್ಯಾಪಾರದ ಕರಾರು ಬಗ್ಗೆ ಹೇಳಿದ್ನಲ್ಲ ನಿಮಗೆ, ನಿವ್ವಳ ವ್ಯಾಪಾರದ ಕರಾರು ಇದು ಬೆಲೆಯ ಬದಲಾವಣೆಯ ಬಗ್ಗೆ ತಿಳಿಸ್ತಕ್ಕಂತಹ ವ್ಯಾಪಾರದ ಕರಾರಾಗಿರುತ್ತೆ. ಆದರೆ ಆದಾಯ ವ್ಯಾಪಾರದ ಕರಾರು ಅಂತಕ್ಕಂಥದ್ದು ಆಮದು ಮತ್ತು ರಫ್ತುಗಳಲ್ಲಿನ ಬೆಲೆಗಳ ಬದಲಾವಣೆಯೊಂದಿಗೆ ಒಟ್ಟು ವ್ಯಾಪಾರದಲ್ಲಿ ಉಂಟಾಗ್ತಕ್ಕಂತಹ ಬದಲಾವಣೆಗಳನ್ನು ಕೂಡ ಇದು ಸೂಚಿಸ್ತಾ ಹೋಗುತ್ತೆ. ಅಲ್ಲಿರ್ತಕ್ಕಂತಹ ಬೆಲೆ ಯಾವ ರೀತಿ ಬದಲಾವಣೆಗಳು ಉಂಟಾಗುತ್ತೋ ಅದೇ ವಿಧಾನದಲ್ಲಿ ಆಮದು ಮತ್ತು ರಫ್ತುಗಳಲ್ಲಿಯ ಒಟ್ಟು ವ್ಯಾಪಾರದ ಬದಲಾವಣೆಗಳನ್ನು ಕೂಡ ಇಲ್ಲಿ ವಿವರಿಸೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಆದ್ದರಿಂದ ಆದಾಯ ವ್ಯಾಪಾರದ ಕರಾರುಗಳು ವಿದೇಶಿ ವ್ಯಾಪಾರದಿಂದ
ಒಟ್ಟು ಲಾಭವನ್ನು ತೋರಿಸುವಂತಹ ಸೂಚ್ಯಾಂಕಗಳಾಗಿರುತ್ತೆ. ಅಂದರೆ ಒಟ್ಟಾರೆಯಾಗಿ ನಾವು ವಿದೇಶಗಳಿಂದ ತರಿಸ್ಕೊಳ್ತಾ ಇರ್ತಕ್ಕಂಥ ಅಥವಾ ಕೊಡ್ತಾ ಇರ್ತಕ್ಕಂತಹ, ಆಮದು ಮಾಡ್ತಾ ಇರ್ತಕ್ಕಂಥ ಅಥವಾ ರಫ್ತು ಮಾಡ್ಕೊಳ್ತಾ ಇರ್ತಕ್ಕಂತಹ ಒಟ್ಟು ವ್ಯಾಪಾರದ ಇರ್ತಕ್ಕಂತಹ ಸಂಬಂಧಗಳನ್ನು ಇದು ಸೂಚಿಸುವುದನ್ನು ನಾವು ಕಾಣ್ತಾ ಹೋಗ್ತೀವಿ. ಆದಾಯದ ವ್ಯಾಪಾರದ ಕರಾರುಗಳನ್ನು PX/PM ರಫ್ತುಗಳ ಪ್ರಮಾಣದ ಸೂಚ್ಯಾಂಕದಿಂದ PXನ್ನು ಗುಣಿಸೋದ್ರ ಮೂಲಕವಾಗಿ ಆದಾಯದ ವ್ಯಾಪಾರದ ಕರಾರನ್ನು ಇಲ್ಲಿ ಸೂಚಿಸ್ತಾ ಹೋಗ್ತಾರೆ. ಅಂದರೆ ಈ ಆದಾಯ ವ್ಯಾಪಾರದ ಕರಾರು ಅಂತಕ್ಕಂಥದ್ದು ರಫ್ತು ಮತ್ತು ಆಮದುಗಳಿಂದ ದೊರೆಯುವಂತಹ ಬೆಲೆಯ ಬದಲಾವಣೆಯಿಂದ ನಮಗೆ ಒಟ್ಟು ವ್ಯಾಪಾರದಲ್ಲಿ ಯಾವ ರೀತಿಯಾಗಿ ಬದಲಾವಣೆಗಳು ಉಂಟಾಗುತ್ತೆ, ಹಾಗೆ ವಿದೇಶಿ ವ್ಯಾಪಾರದಿಂದ ದೊರೆತಕ್ಕಂತಹ ಒಟ್ಟು ಲಾಭದ ಪ್ರಮಾಣ ಎಷ್ಟಿದೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ವಿವರಿಸೋದೇ ಈ ಆದಾಯ ವ್ಯಾಪಾರದ ಕರಾರಾಗಿ ಇರೋದನ್ನು ಕಾಣ್ತೀವಿ. ಇದನ್ನು QX/PX/PM/100 ಈ ಸಮೀಕರಣದ ಮೂಲಕವಾಗಿ ವ್ಯಕ್ತಪಡಿಸ್ತಾ ಹೋಗೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಈ ಆದಾಯ ವ್ಯಾಪಾರದ ಕರಾರುಗಳು ಸಾಟಿ ವ್ಯಾಪಾರದ ಕರಾರಿಗಿಂತಲೂ ಕೂಡ ಅಧಿಕ ಪ್ರಮಾಣದಲ್ಲಿ ಉಪಯುಕ್ತವಾಗಿ ಅನುಕೂಲಕರವಾಗಿ ಇರೋದನ್ನು ನಾವು ಕಾಣ್ಬೋದಾಗಿರುತ್ತೆ. ಯಾಕೆಂದರೆ ಇವುಗಳ ಮೂಲಕವಾಗಿ ನಾವು ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಯನ್ನು, ರಾಷ್ಟ್ರಕ್ಕೆ ದೊರೆಯುವಂತಹ ರಾಷ್ಟ್ರೀಯ ಆದಾಯದ ಪ್ರಮಾಣವನ್ನು ಅಂದಾಜು ಮಾಡಬಹುದಾಗಿರುತ್ತೆ. ಸೊ ಇವುಗಳು ಸುಲಭವಾಗಿ ಅಂದಾಜಿಗೆ ಸಿಗುವಂತಹ ಒಂದು ವ್ಯಾಪಾರದ ಕರಾರುಗಳಾಗಿರೋದ್ರಿಂದ ಆದಾಯದ ವ್ಯಾಪಾರದ ಕರಾರು ಸಾಟಿ ವ್ಯಾಪಾರದ ಕರಾರಿಗಿಂತಲೂ ಕೂಡ ಹೆಚ್ಚಿನ ತೀಕ್ಷ್ಣವಾದಂತಹ ವಿವರಣೆಯನ್ನು ಒಳಗೊಂಡಿರೋದನ್ನು ನಾವಿಲ್ಲಿ ಗಮನಿಸ್ಬೋದು. ಹಾಗೆಯೇ ನಾಲ್ಕನೇದಾಗಿ ಏಕಘಟಕ ವ್ಯಾಪಾರದ ಕರಾರುಗಳು. ಈ ಏಕಘಟಕ ವ್ಯಾಪಾರದ ಪರಿಕಲ್ಪನೆಯನ್ನು ಪ್ರಚುರಪಡಿಸಿದಂತಹ ಕೀರ್ತಿ ಪ್ರೊಫೆಸರ್ ಜಾಕೋಬ್ ವೈನರ್ ಅನ್ನೋರಿಗೆ ಸಲ್ಲಿಸುತ್ತೆ. ಈ ಜಾಕೋಬ್ ವೈನರ್ ಅರ್ಥಶಾಸ್ತ್ರಜ್ಞರಲ್ಲಿ ಪ್ರಮುಖರಾದಂತಹ ಅರ್ಥಶಾಸ್ತ್ರಜ್ಞರು. ಈ ರಫ್ತು ಸರಕುಗಳ ಉತ್ಪಾದನೆಯಲ್ಲಿ ತೊಡಗಿರುವಂತಹ ದೇಶೀಯ ಉತ್ಪಾದನಾ ಘಟಕಗಳು ಏನಿದೆಯೋ, ಈ ಉತ್ಪಾದನಾ ಘಟಕಗಳು ಉತ್ಪಾದಕತೆಯ ಬದಲಾವಣೆಗೋಸ್ಕರ ಹೊಂದಾಣಿಕೆಯನ್ನು ಮಾಡಿಕೊಂಡು ರಫ್ತು ಬೆಲೆ ಸೂಚ್ಯಂಕ ಮತ್ತು ಆಮದು ಬೆಲೆ ಸೂಚ್ಯಂಕ ಇವೆರಡರ ನಡುವೆ ಏಕಘಟಕ ವ್ಯಾಪಾರದ ಕರಾರುಗಳು ನಡೀತಾ ಹೋಗೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಅಂದರೆ ನಮ್ಮ ದೇಶದ ಎಲ್ಲೆಯ ಒಳಗಡೆ ಉತ್ಪಾದನೆ ಆಗ್ತಾ ಇರತಕ್ಕಂತಹ ಘಟಕಗಳು ಏನಿದೆಯೋ, ಈ ಉತ್ಪಾದಕತೆಯ ಬದಲಾವಣೆಗೋಸ್ಕರ ರಫ್ತು ಮತ್ತು ಆಮದುಗಳ ನಡುವೆ ಹೊಂದಾಣಿಕೆ ಅಂತಕ್ಕಂಥದ್ದು ನಡೆಯುತ್ತೆ. ಈ ಹೊಂದಾಣಿಕೆ ರಫ್ತು ಬೆಲೆ ಸೂಚ್ಯಂಕ ಮತ್ತು ಆಮದು ಬೆಲೆ ಸೂಚ್ಯಂಕ ಇವೆರಡರ ನಡುವೆ ಕೂಡ ಹೊಂದಾಣಿಕೆ ಆಗೋದನ್ನು ಕಾಣ್ತಾ ಹೋಗ್ತೀವಿ. ಈ ರೀತಿ ಏಕಘಟಕದಲ್ಲಿ ರಫ್ತು ಮತ್ತು ಆಮದುಗಳ ನಡುವೆ, ಅಂದರೆ ಅವುಗಳ ಬೆಲೆಗಳ ನಡುವೆ ಹೊಂದಾಣಿಕೆಯನ್ನು ಸೂಚಿಸುವಂಥದ್ದೇ ಏಕಘಟಕ ವ್ಯಾಪಾರದ ಕರಾರು ಆಗಿ ಇರೋದನ್ನು ನಾವು ಕಾಣ್ತೀವಿ. ಅಂದರೆ ಜಾಕೋಬ್ ರವರು ಇಲ್ಲಿ ವಿವರಿಸಿದಂತೆ ಒಂದು ದೇಶದ ಒಳಗಡೆ ಉತ್ಪಾದನೆ ಆಗ್ತಾ ಇರ್ತಕ್ಕಂತಹ ರಫ್ತು ಸರಕುಗಳ ಕೈಗಾರಿಕೆಗಳಲ್ಲಿ ಯಾವ ಉತ್ಪಾದನಾಂಗಗಳು ನಿರತ ಆಗಿರುತ್ತೋ ಅಂತಹ ಉತ್ಪಾದಕತೆಯಲ್ಲಿ ಆಗುವಂತಹ ಬದಲಾವಣೆಗಳನ್ನು ತಮ್ಮ ಏಕಘಟಕ ವ್ಯಾಪಾರದ ಕರಾರಿನಲ್ಲಿ ತಿಳಿಸ್ತಾ ಹೋಗ್ತಾರೆ. ಇಲ್ಲಿ ಸಮೀಕರಣದ ಮೂಲಕ ಇದನ್ನು ವ್ಯಕ್ತಪಡಿಸ್ತಾರೆ. ಸಮೀಕರಣ ಯಾವುದಪ್ಪ ಅಂತ ಹೇಳಿದ್ರೆ TC = PX/PM ಅಂತಕ್ಕಂಥದ್ದು. ಅಂದರೆ TC = TS = PX/PM ಇದು ಏಕಘಟಕ ವ್ಯಾಪಾರದ ಸಮೀಕರಣ ಆಗಿರೋದನ್ನು ನಾವು ಕಾಣ್ಬೋದು. TS ಅಂತ ಹೇಳಿದ್ರೆ ಏಕಘಟಕ ವ್ಯಾಪಾರದ ಕರಾರು ಅಂತ, TC ಅಂತ ಹೇಳಿದ್ರೆ ಸರಕು ವ್ಯಾಪಾರದ ಕರಾರು, ಅಂದರೆ ನಿವ್ವಳ ವ್ಯಾಪಾರದ ಕರಾರು ಆಗಿರೋದನ್ನು ನಾವು ಕಾಣ್ತೀವಿ. ಅದೇ ರೀತಿ FX ಅಂತ ಹೇಳಿದ್ರೆ PX ಮತ್ತು PM ಅಂತ ಹೇಳಿದ್ರೆ ಇವು ಅನುಕ್ರಮವಾಗಿ ರಫ್ತು ಬೆಲೆಯನ್ನು ಮತ್ತು ಆಮದು ಬೆಲೆಗಳನ್ನು ಸೂಚಿಸುವುದನ್ನು ನಾವಿಲ್ಲಿ ಗಮನಿಸ್ಬೋದಾಗಿರುತ್ತೆ. ಅರ್ಥ ಆಯ್ತಾ? ಇವರ ಪ್ರಕಾರ ದೇಶೀಯ ಉತ್ಪನ್ನಗಳಲ್ಲಿ
ಬಳಕೆ ಆಗ್ತಾ ಇರ್ತಕ್ಕಂತಹ ಉತ್ಪಾದನಾಂಗಗಳು ಏನಿದೆಯೋ ಈ ಉತ್ಪಾದನಾಂಗಗಳನ್ನು ಬದಲಾವಣೆ ಮಾಡಿಕೊಳ್ಳೋದ್ರ ಮುಖಾಂತರವಾಗಿ ರಫ್ತು ಮತ್ತು ಆಮದು ಬೆಲೆಗಳ ಸೂಚ್ಯಾಂಕದಲ್ಲಿ ಬದಲಾವಣೆ ಮಾಡೋದನ್ನೇ ಏನು ಏಕಘಟಕ ವ್ಯಾಪಾರದ ಕರಾರು ಅಂತ ಕರಿತೀವಿ ಅಂತ ತಿಳಿಸ್ತಾರೆ. ಸೊ ನೆಕ್ಸ್ಟು ದ್ವಿಘಟಕ ವ್ಯಾಪಾರದ ಕರಾರು. ಈ ರೀತಿಯಾದಂತಹ ಕರಾರು ಕೂಡ ದೇಶೀಯ ಘಟಕಗಳ ಉತ್ಪಾದನಾ ಬದಲಾವಣೆಯೊಂದಿಗೆ ಆಮದು ಸರಕುಗಳಲ್ಲಿ ಉತ್ಪಾದಿಸುವ ವಿದೇಶಿ ಘಟಕಗಳ ದಕ್ಷತೆಯನ್ನು ಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಏಕಘಟಕ ಕೇವಲ ದೇಶೀಯವಾಗಿ ಮಾತ್ರ ಉತ್ಪಾದನೆ ಆಗ್ತಾ ಇರ್ತಕ್ಕಂಥ ಘಟಕಗಳನ್ನು ಪರಿಗಣಿಸಿದರು. ಆದರೆ ದ್ವಿಘಟಕದಲ್ಲಿ ದೇಶೀಯವಾಗಿ ಮತ್ತು ವಿದೇಶೀಯವಾಗಿ ಅವೆರಡರ ನಡುವೆ ಇರ್ತಕ್ಕಂತಹ ಸರಕುಗಳ ಉತ್ಪಾದನೆಯನ್ನು ವಿದೇಶಿ ಘಟಕಗಳ ದಕ್ಷತೆಯನ್ನು ಗಣನೆಗೆ ತೆಗೆದುಕೊಳ್ಳುತ್ತೆ. ಈ ಕರಾರುಗಳ ಪ್ರಕಾರ ಎರಡೂ ದೇಶಗಳ ಉತ್ಪಾದನಾಂಗಗಳ ಸಾಮರ್ಥ್ಯದಲ್ಲಿ ಬದಲಾವಣೆಗಳನ್ನು ಹೊಂದಾಣಿಕೆಯ ಮೂಲಕ ಮಾಡೋದು ಸಾಧ್ಯ ಆಗುತ್ತೆ ಅನ್ನೋದನ್ನು ತಿಳಿಸ್ತಾರೆ. ಅಂದರೆ ನಮ್ಮಲ್ಲಿ ಏನು ಉತ್ಪಾದನಾಂಗಗಳನ್ನು ಬಳಕೆ ಮಾಡಿಕೊಂಡು ನಾವು ಉತ್ಪಾದನೆಯನ್ನು ನಡೆಸ್ತಾ ಇದ್ದೀವಿ, ಹಾಗೆ ವಿದೇಶಗಳಲ್ಲಿ ಯಾವ ಉತ್ಪಾದನಾಂಗಗಳನ್ನು ಬಳಕೆ ಮಾಡಿಕೊಂಡು ಉತ್ಪಾದನೆಯನ್ನು ನಡೆಸ್ತಾ ಇದ್ದೀವಿ. ಸೊ ಅವೆರಡರಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳೋದಕ್ಕೆ ಅವಕಾಶ ಅಂತಕ್ಕಂಥದ್ದು ಇರುತ್ತೆ. ಸೊ ಈ ರೀತಿಯಾಗಿ ಎರಡೂ ಸ್ವದೇಶಿ ಮತ್ತು ವಿದೇಶಿ ಎರಡೂ ಉತ್ಪಾದನಾಂಗಗಳನ್ನು ಬಳಕೆ ಮಾಡಿಕೊಂಡು ರಫ್ತು ಮತ್ತು ಆಮದು ಕ್ರಿಯೆಗಳನ್ನು ಮಾಡ್ತಕ್ಕಂಥದ್ದೇ ದ್ವಿಘಟಕ ವ್ಯಾಪಾರದ ಕರಾರು ಆಗಿರುತ್ತೆ ಅಂತ ತಿಳಿಸ್ತಾರೆ. ದ್ವಿಘಟಕ ವ್ಯಾಪಾರದ ಕರಾರುಗಳನ್ನು ಕೂಡ ಒಂದು ಸಮೀಕರಣದ ಮೂಲಕ ವ್ಯಕ್ತಪಡಿಸೋದನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಆ ಸಮೀಕರಣ ಯಾವುದಪ್ಪ ಅಂತ ಹೇಳಿದ್ರೆ TD = TC = TC ಯಾಕೆ ಮೆನ್ಷನ್ ಮಾಡ್ತಿದ್ದೀವಿ ಲಾಸ್ಟಲ್ಲೂ ಹೇಳಿದೆ. TS = TC ಅಂದರೆ TS ಮತ್ತು TC ಎರಡು ಈಕ್ವಲ್ಲು, ಅಂದರೆ ಸರಳ ವ್ಯಾಪಾರದ ಕರಾರು ಮತ್ತು ಏಕಘಟಕ ವ್ಯಾಪಾರದ ಕರಾರು ಈಕ್ವಲ್ಲು ಅಂತ ಅರ್ಥ. ಸೊ ಹಾಗಾಗಿ ಇಲ್ಲಿ TS = TC ಅಂತಲೇ ಮೆನ್ಷನ್ ಮಾಡ್ತಾ ಇದ್ದೀನಿ. ಅರ್ಥ ಆಯ್ತಾ? TS = TC = PX / PM ಅಂತನ್ನು ಸೂಚಿಸುತ್ತೆ. TD ಅಂತ ಹೇಳಿದ್ರೆ ದ್ವಿಘಟಕ ವ್ಯಾಪಾರದ ಕರಾರು ಅಂತ ಹೇಳ್ಬಿಟ್ಟು, ಹಾಗೆಯೇ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ PX PM ಅಂತ ಹೇಳಿದ್ರೆ ರಫ್ತು ಮತ್ತು ಆಮದು ಬೆಲೆಯ ಪ್ರಮಾಣವನ್ನು ಸೂಚಿಸ್ತಕ್ಕಂಥದ್ದು ಅನ್ನೋದು ಇಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಆರನೇದಾಗಿ ಇರ್ತಕ್ಕಂತಹ ವ್ಯಾಪಾರದ ಕರಾರುಗಳು ಯಾವುದಪ್ಪ ಅಂತ ಹೇಳಿದ್ರೆ ಇದು ನೈಜ ವೆಚ್ಚದ ವ್ಯಾಪಾರದ ಕರಾರುಗಳಾಗಿರೋದನ್ನು ನಾವು ಕಾಣ್ತಾ ಹೋಗ್ತೀವಿ. ನೈಜ ವೆಚ್ಚದ ವ್ಯಾಪಾರದ ಕರಾರು ಏನನ್ನು ತಿಳಿಸ್ತಾ ಹೋಗುತ್ತೆ ಅಂತ ಹೇಳಿದ್ರೆ ಇದನ್ನು ಸಹ ಜಾಕೋಬ್ ವೈನರ್ ಅವರೇ ಈ ನೈಜ ವೆಚ್ಚದ ವ್ಯಾಪಾರದ ಕರಾರುಗಳನ್ನು ವ್ಯಕ್ತಪಡಿಸುತ್ತಾ ಹೋಗ್ತಾರೆ. ಈ ಏಕೋತ್ಪಾದಕ ವ್ಯಾಪಾರದ ಕರಾರುಗಳಿಗೆ ರಫ್ತು ಸರಕುಗಳ ಉತ್ಪಾದನೆಯಲ್ಲಿ ಬಳಸಲಾಗುವಂತಹ ಉತ್ಪಾದನಾಂಗಗಳ ಪ್ರತಿಯೊಂದು ಯೂನಿಟ್ಗಳನ್ನು ಅಸಂತುಷ್ಟಿಯ ಪ್ರಮಾಣದ ಮೂಲಕ ವ್ಯಕ್ತಪಡಿಸೋದೇ ಈ ನೈಜ ವೆಚ್ಚದ ವ್ಯಾಪಾರದ ಕರಾರು ಆಗಿರೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಅಂದರೆ ಏಕಘಟಕ ವ್ಯಾಪಾರದ ಕರಾರುಗಳು ಏನಿದೆಯೋ ಈ ಏಕಘಟಕ ವ್ಯಾಪಾರದ ಕರಾರಿಗೆ ರಫ್ತುಗಳ ಉತ್ಪಾದನೆಯಲ್ಲಿ ಏನೆಲ್ಲ ಬದಲಾವಣೆಗಳು ಉಂಟಾಗ್ತಾ ಇದೆಯೋ, ಉತ್ಪಾದನಾಂಗಗಳ ಪ್ರತಿಯೊಂದು ಯೂನಿಟ್ಟಿನಲ್ಲಿ ಉಂಟಾಗ್ತಾ ಇರ್ತಕ್ಕಂತಹ ಬದಲಾವಣೆಗಳನ್ನು ಅವುಗಳ ಸೂಚ್ಯಾಂಕದಿಂದ ಗುಣಿಸಿ ಬರುವಂತಹ ಪ್ರಮಾಣಾನುಗುಣ ಸೂಚ್ಯಾಂಕವನ್ನು ನಾವು ಇಲ್ಲಿ ನೈಜ ವೆಚ್ಚದ ವ್ಯಾಪಾರದ ಕರಾರುಗಳು ಅಂತ ಕರಿತೀವಿ. ಈ ನೈಜ ವೆಚ್ಚದ ವ್ಯಾಪಾರದ ಕರಾರುಗಳು ಆಮದು ಹೊರತುಪಡಿಸಿ ಕೇವಲ ರಫ್ತನ್ನು ಮಾತ್ರ ಏಕಘಟಕ ವ್ಯಾಪಾರದ ಕರಾರಿನೊಂದಿಗೆ ಮಿಶ್ರಣಗೊಳಿಸೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಅಲ್ಲಿ ಏಕಘಟಕ ಕರಾರಿನಲ್ಲಿ ದೇಶೀಯವಾಗಿ ಉತ್ಪಾದನೆ ಆಗ್ತಕ್ಕಂತಹ ರಫ್ತು ಮತ್ತು ಆಮದು ಎರಡನ್ನ ಕೂಡ ವ್ಯಕ್ತಪಡಿಸ್ತಾ ಇತ್ತು. ಆದರೆ ಅದರಲ್ಲಿ ಆಮದು ಪ್ರಮಾಣವನ್ನು ಬಿಟ್ಟು ಕೇವಲ ರಫ್ತಿನ ಪ್ರಮಾಣವನ್ನು ಮಾತ್ರ ಸೂಚ್ಯಾಂಕಕ್ಕೆ ಗುಣಕಾರ ಮಾಡೋದ್ರ ಮುಖಾಂತರವಾಗಿ ಇವುಗಳನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ ನೈಜ ವ್ಯಾಪಾರದ ಕರಾರನ್ನು. ಇದನ್ನು TS = PX / PM × FX ಅನ್ನುವಂತಹ ಒಂದು ಸಮೀಕರಣದ ಮುಖಾಂತರವಾಗಿ ವ್ಯಕ್ತಪಡಿಸೋದನ್ನು ನಾವಿಲ್ಲಿ ಕಾಣ್ಬೋದು. ಇನ್ನು ಕೊನೆಯದಾಗಿ
ತುಷ್ಟಿಗುಣ ವ್ಯಾಪಾರದ ಕರಾರು. ತುಷ್ಟಿಗುಣದ ವ್ಯಾಪಾರದ ಕರಾರನ್ನು ನಾವು ಕಾಣ್ತಾ ಹೋಗ್ತೀವಿ. ಅನುಭೋಗಿಗೆ ಸಂಬಂಧಿಸಿದಂತೆ ಅವನ ತೃಪ್ತಿ, ತುಷ್ಟಿಗುಣಕ್ಕೆ ಸಂಬಂಧಿಸಿದಂತೆ ಈ ವ್ಯಾಪಾರದ ಕರಾರುಗಳು ಇರೋದನ್ನು ನಾವು ಗಮನಿಸ್ಬೋದು. ಈ ತುಷ್ಟಿಗುಣದ ವ್ಯಾಪಾರದ ಕರಾರನ್ನು ಸಹ ಜಾಕೋಬ್ ವೈನರ್ ಅವರೇ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಈ ಕರಾರಿನ ಪ್ರಕಾರ ನೈಜ ವೆಚ್ಚದ ವ್ಯಾಪಾರದ ಕರಾರುಗಳು ಏನಿದೆಯೋ ಈ ನೈಜ ವೆಚ್ಚದ ವ್ಯಾಪಾರದ ಕರಾರುಗಳಿಗೆ ಆಮದುಗಳ ಸಾಪೇಕ್ಷ ಸರಾಸರಿ ತುಷ್ಟುಗುಣ, ಹಾಗೆ ಆ ಸಾಪೇಕ್ಷ ಸರಾಸರಿ ತುಷ್ಟುಗುಣವನ್ನು ಪಡ್ಕೊಳ್ಳೋದಕ್ಕೆ ತ್ಯಾಗ ಮಾಡಬೇಕಾಗಿರುವಂತಹ ದೇಶೀಯ ವಸ್ತುಗಳು ಸೂಚ್ಯಾಂಕದಿಂದ ಗುಣಿಸ್ತಾರೆ. ಸೊ ಇದರ ಮೂಲಕ ತುಷ್ಟುಗುಣ ವ್ಯಾಪಾರದ ಕರಾರು ಅಂತಕ್ಕಂಥದ್ದು ದೊರೆಯೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಅಂದರೆ ನಮ್ಮಲ್ಲಿ ನಾವು ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥ ಮೀನ್ಸ್ ರಫ್ತು ಮಾಡೋದಕ್ಕೋಸ್ಕರವಾಗಿ ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥ ಸರಕುಗಳು ಏನಿದೆಯೋ ಆ ಸರಕುಗಳಲ್ಲಿ ಕೆಲವೊಂದು ಸರಕುಗಳನ್ನು ತ್ಯಾಗ ಮಾಡಿ ನಮಗೆ ತುಷ್ಟುಗುಣವನ್ನು ನೀಡ್ತಕ್ಕಂತಹ ವಿದೇಶಿ ಸರಕುಗಳನ್ನು ಗಳಿಕೆ ಮಾಡಿಕೊಂಡು ವಿದೇಶಗಳಿಂದ ಬರ್ತಕ್ಕಂತಹ ಸರಕುಗಳ ಪ್ರಮಾಣವನ್ನು ಗಳಿಕೆ ಮಾಡಿಕೊಳ್ಳೋದ್ರ ಮುಖಾಂತರವಾಗಿ ಅವುಗಳ ಸೂಚ್ಯಾಂಕದ ಪ್ರಕಾರವಾಗಿ ಸೂಚ್ಯಾಂಕಗಳನ್ನು ಗುಣಕಾರ ಮಾಡಿ ತಿಳಿಸುವಂಥದ್ದೇ ತುಷ್ಟುಗುಣ ವ್ಯಾಪಾರದ ಕರಾರಾಗಿರೋದನ್ನು ಕಾಣ್ತೀವಿ. ಇದನ್ನು ಸಮೀಕರಣದ ರೂಪದಲ್ಲಿ ಹೇಳ್ತಾರೆ. ಏನು ಸಮೀಕರಣ ಅಂತ ಹೇಳಿದ್ರೆ TU ಮೀನ್ಸ್ ಯುಟಿಲಿಟಿ ಅಂತ ಅರ್ಥ. ಯುಟಿಲಿಟಿ ಆಯಿತಾ. TU ಅಂತ ಹೇಳಿದ್ರೆ ಯುಟಿಲಿಟಿ ಟರ್ಮ್ಸ್ ಆಫ್ ಟ್ರೇಡ್ ಅಂತ ಹೇಳ್ಬಿಟ್ಟು. ಸೊ TU ಇಸ್ ಈಕ್ವಲ್ ಟು TR ಇಂಟು U ಇಸ್ ಈಕ್ವಲ್ ಟು PX ಡಿವೈಡೆಡ್ ಬೈ PM ಇಂಟು FX ಇಂಟು RX ಇಂಟು UN. ಸೊ ಇದು ತುಷ್ಟುಗುಣ ವ್ಯಾಪಾರದ ಕರಾರಿನ ಸಮೀಕರಣವಾಗಿರೋದನ್ನು ನಾವು ಕಾಣಬೇಕಾಗಿರುತ್ತೆ. ಅರ್ಥ ಆಯ್ತಾ. ಇದು 7 ತುಷ್ಟುಗುಣ ಏಳು ಕೂಡ ವ್ಯಾಪಾರದ ಕರಾರಿನ ಪರಿಕಲ್ಪನೆಗಳಾಗಿರೋದನ್ನು ಕಾಣ್ತೀವಿ. 10 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಕ್ವಶನ್ನು. ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಒಂದು ವ್ಯಾಪಾರದ ಕರಾರಿಗೂ ಇನ್ನೊಂದು ವ್ಯಾಪಾರದ ಕರಾರಿಗೂ. ಸೊ ಕರೆಕ್ಟಾಗಿ ಓದ್ಕೊಳ್ಳಿ. ಅವೆರಡರ ನಡುವೆ ಪ್ರತಿ ವ್ಯಾಪಾರದ ಕರಾರು ಕೂಡ ಜಾಯಿಂಟ್ ಆಗೇ ಇರೋದನ್ನು ಕಾಣ್ತೀವಿ. ಸೊ ಏನು ವ್ಯತ್ಯಾಸಗಳಿದೆ ಅನ್ನೋದನ್ನು ತಿಳ್ಕೊಂಡು ಅದಕ್ಕೆ ಅನುಗುಣವಾಗಿ ಬರಿತಾ ಹೋಗಿ. ಆಯಿತಾ. ಮತ್ತು ಟ್ಯುಟೋರಿಯಲ್ ವರ್ಕ್ದು ಕಳಿಸಿಲ್ಲ ಅನ್ಕೋತೀನಿ. ಸೊ ಅದನ್ನು ವಾಟ್ಸಪ್ಪಲ್ಲಿ ಸೆಂಡ್ ಮಾಡ್ತೀನಿ. ಸೊ ಅದನ್ನೊಂದು ನೋಡಿಕೊಂಡು ಟ್ಯುಟೋರಿಯಲ್ ವರ್ಕ್ನ ನೀಟಾಗಿ ಮಾಡ್ಕೊಳ್ತಾ ಹೋಗಿ. ಅರ್ಥ ಆಯ್ತಾ. ಥ್ಯಾಂಕ್ ಯು.